ಈಗ ನಮ್ಮ ಜೊತೆಗಿದ್ದು ಅಂದ್ರೆ 1ರಿಂದ 10ನೇ ತರಗತಿಯವರೆಗೆ ಸಹಪಾಠಿಯಾಗಿ ಶಿಕ್ಷಣವನ್ನು ಕಲಿತು ದೇಶ ಸೇವೆಯಲ್ಲಿ ತೊಡಗಿ ಇವತ್ತು ನಮ್ಮ ಮುಂದೆ ಇಲ್ಲ ಇಷ್ಟೇ ಇದೆ. ಒಂದು ಸಣ್ಣದಾಗಿರ್ತಕ್ಕಂಥ ಕವನವನ್ನು ಬೆಳಗ್ಗೆ ಬರೆದಿದೆ. ದೇಶ ಕಾಯುವೆ ನೀ ಸೈನಿಕ, ದೇಶ ಕಾಯುವೆ ನೀ ಸೈನಿಕ, ದೇಶಕ್ಕೆ ನೀನೇ ನಾಯಕ, ದೇಶಕ್ಕೆ ನೀನೇ ನಾಯಕ, ಭರತ ಭೂಮಿಯ ನೀ ಸೇವಕ, ಭರತ ಭೂಮಿಯ ನೀ ಸೇವಕ, ದೇಶ ರಕ್ಷಣೆಯೇ ನಿನ್ನೆ ಕಾಯಕ, ದೇಶ ರಕ್ಷಣೆಯೇ ನಿನ್ನ ಕಾಯಕ, ಶತ್ರು ಸೈನ್ಯಕ್ಕೆ ನೀನೇ ಮಾರಕ, ಶತ್ರು ಸೈನ್ಯಕ್ಕೆ ನೀನೇ ಮಾರಕ, ದೇಶಾಭಿಮಾನದಲ್ಲಿ ಧನಿಕ, ನೀ ದೇಶಾಭಿಮಾನದಲ್ಲಿ ಧನಿಕ, ದೇಶ ಸೇವೆಯಲ್ಲಿ ನೀ ಚಾಲಕ, ನನ್ನ ದೇಶ ಪ್ರೇಮಕ್ಕೆ ನೀನೇ ಪ್ರೇರಕ ಎಂಬಂತೆ ದೇಶ ಸೇವೆಯನ್ನು ಮಾಡಿ ಸುಮಾರು 21 ವರ್ಷಗಳ ಕಾಲ ದೇಶ ಸೇವೆಯನ್ನು ಮಾಡಿ ಸೈನಿಕನಾಗಿ ಮಹಾಂತೇಶ್ ನಾಗಪ್ಪ ಚೌಧರಿ ತನ್ನ 1999ರಲ್ಲಿ ಸೇವೆಗೆ ಸೇರಿ 23 ವರ್ಷಗಳ ಕಾಲ ಆ ದೇಶದ ಸೈನಿಕನಾಗಿ BSF ದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹಾಸನ್, ಜಮ್ಮು ಕಾಶ್ಮೀರ, ಒರಿಸ್ಸಾ, ರಾಜಸ್ಥಾನ ಇಷ್ಟೆಲ್ಲ ಸೇವೆ ಮಾಡಿ ಕೊನೆಗೆ ಅನಾರೋಗ್ಯದ ನಿಮಿತ್ತವಾಗಿ ಅವನು ನಿಧನ ಹೊಂದಿದನು ಜಮ್ಮು ಕಾಶ್ಮೀರದಲ್ಲಿ 11/10/2021. ಅವರ ಒಂದು ನಾವು ಯೋಧರಿಗೆ ಕೊಡ್ತಕ್ಕಂಥ ಒಂದು ಗೌರವದ ಪೂರ್ವಕವಾಗಿ ಇವತ್ತು ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಶಿಲ್ಪಾ ಮಹಾಂತೇಶ್ ಚೌಧರಿ ಅವರು ಈ ಒಂದು ವೇದಿಕೆಗೆ ಬಂದು ಅವ್ರೇನು ಮಾಡಪ್ಪ ಅಂತಂದ್ರೆ ಒಂದು ಗೌರವದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ. ಈ ಒಂದು ಸನ್ಮಾನವನ್ನು ನಮ್ಮ ಗುರುಭಾಗದ ಜೊತೆಗೆ ಇಲ್ಲಿರ್ತಕ್ಕಂಥ ಸಹೋದರಿಯರು ನಡೆಸಿಕೊಡಬೇಕಾಗಿ ಅವರಲ್ಲಿ ವಿನಂತಿ. ಮಹಾಂತೇಶ್ ನಾಗಪ್ಪ ಚೌಧರಿಯವನು ಅತ್ಯಂತ ಮೃದು ಸ್ವಭಾವದ ವ್ಯಕ್ತಿಯಾಗಿದ್ದು ಅವರಿಗೆ 2 ಗಂಡು ಮಕ್ಕಳಿದ್ದು ನಾವು ಅವ್ರ ಮನೆಗೆ ಹೋದಾಗ ಹೇಳಿದ್ರು ಅವರು ಒಬ್ಬ ಗಂಡು ಮಗು ವಿಜ್ಞಾನ ವಿಭಾಗದಲ್ಲಿ PUCಯಲ್ಲಿ ಸುಮಾರು 96% ಅಂಕ ಪಡೆದು ಸದ್ಯದಲ್ಲಿ MBBS ಕಲಿಕೆಗೆ ಹೋಗ್ತಾ ಇದ್ದಾನೆ. ಅವನಿಗೆ ನಿಮ್ಮೆಲ್ಲರ ಪಾಗಿ ಒಂದು ತುಂಬು ಹೃದಯದ ಚಪ್ಪಾಳೆಯನ್ನು ಅರ್ಪಿಸೋಣ. ಈಗ ಒಂದು ಇವರ ಸನ್ಮಾನ ಕಾರ್ಯಕ್ರಮವನ್ನು ಇಲ್ಲಿರ್ತಕ್ಕಂಥ ಗುರುಮಾತೆಯರ ಜೊತೆಗೆ ನಮ್ಮ ಸಹೋದರಿಯರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಅವರಲ್ಲಿ ಒಂದು ಕೋರಿಕೆ. ಸನ್ಮಾನ ಕಾರ್ಯಕ್ರಮಗೈದಿರ್ತಕ್ಕಂಥ ನಮ್ಮ ಸಹೋದರಿಯರಿಗೆ ಸನ್ಮಾನ ಸ್ವೀಕಾರ ಮಾಡಿರ್ತಕ್ಕಂಥ ಶಿಲ್ಪಾ ಮಹಾಂತೇಶ್ ಚೌಧರಿ ಅವರಿಗೆ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಹಾಗೆಯೇ ಇನ್ನೋರ್ವ ಸೈನಿಕನಾಗಿರ್ತಕ್ಕಂಥ ಇವತ್ತು ಇನ್ನು ಸೇವೆಯಲ್ಲಿರುವಂತಹ ಬಸವರಾಜ್ ವೀರಪ್ಪ ಲಯದಗುಂದಿ ಇವರು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಆದರೆ ಅವರಿಗೆ ರಜೆ ನೀಡಿದ ಕಾರಣ ನಿಮಗೆ ಗೊತ್ತೇ ಇದೆ ಸೈನಿಕ ವೃತ್ತಿ ಎಷ್ಟು ಕಷ್ಟವೆಂಬುದು. ಅವನು ಕೂಡ BSF ಯೋಧನಾಗಿ ಕಾರ್ಯನಿರ್ವಹಣೆ ಮಾಡ್ತಾಯಿದ್ದು 20/12/2002 ಸೇವೆಗೆ ಸೇರಿ ಇವತ್ತಿಗೆ 23 ವರ್ಷಗಳ ಕಾಲ ಸೇವೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಬಸವರಾಜ್ ಲಯಗುಂದಿ ಈತನು ಕೂಡ ಪಂಜಾಬ್, ಅಗರ್ತಲಾ, ಜಮ್ಮು ಕಾಶ್ಮೀರ, ರಾಜಸ್ಥಾನ ಟೋಟಲ್ ಹೇಳ್ಬೇಕಂದ್ರೆ ಉತ್ತರ ಭಾರತದ ರಾಜ್ಯಗಳು. ಯಾಕಂದರೆ ಉತ್ತರ ಭಾರತ ರಾಜ್ಯಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಕ್ಷಣೆ ಇರುವುದಿಲ್ಲ, ಅದಕ್ಕಾಗಿ ಅಲ್ಲೇ ಇರ್ತಾರೆ. ಇನ್ನು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬರ್ತಕ್ಕಂಥ ಪೂರ್ವ ಮತ್ತು ಪಶ್ಚಿಮಕ್ಕೆ ಹೋದರೆ ಅಲ್ಲಿ ಸಮುದ್ರ ಇರುವುದರಿಂದ ಅಲ್ಲಿ ಕೇವಲ ಕರಾವಳಿ ಪಹರೆಯವರು ಮಾತ್ರ ಆ ಒಂದು ಸೈನಿಕ ವೃತ್ತಿಯಲ್ಲಿ ತೊಡಗಿರ್ತಾರೆ. ಈಗ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಶ್ವೇತಾ ಬಸವರಾಜ್ ಲಯಗುಂದಿ ಇವರು ಕೂಡ ವೇದಿಕೆಗೆ ಆಗಮಿಸಿ ಅವರು
ಈ ಒಂದು ಸಣ್ಣದಾಗಿರ್ತಕ್ಕಂಥ ಗೌರವಪೂರ್ವಕ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ಕೂಡ ಈ ಒಂದು ವಿನಂತಿ. ಅವರ ಮಗಳು ಬಸವರಾಜರ ಮಗಳು ಯಾವುದೇ ರೀತಿ ಒಂದು ಕವನ ಹೇಳ್ತಂತ ಹೇಳಿದ್ಲ, ಆ ಮಗುನ ಕರ್ಕೊಂಬಂದ್ರೆ ಚೆನ್ನಾಗಿರ್ತದ. ಅವರ ಮಗಳು ಕೇಳಿ. ಬಸವರಾಜರ ಮಗಳು ಸಣ್ಣದಾಗಿರ್ತಕ್ಕಂಥ ಮಗು ನೀನೇ ನನ್ನ ಹೆಸರು ಸಮೃದ್ಧಿ ಲಾಯ್ಗುಂದಿ. ಸ್ಕೂಲ್ ಹೆಸರು ಸ್ಟಾರ್ ಕಿಡ್ಸ್. ನಾನು UKG ಕ್ಲಾಸ್. ಥ್ಯಾಂಕ್ ಯು. ಮುಗ್ಧ ಮನಸ್ಸಿನಿಂದ ಮುದ್ದು ಮುದ್ದಾಗಿ ಮಾತನಾಡಿರ್ತಕ್ಕಂಥ ಸಮೃದ್ಧಿ, ಅದರ ಅರ್ಥದಲ್ಲಿ ಅಡಗಿದೆ ಸಮೃದ್ಧಿ. ಯಾವುದೇ ರೀತಿಯಲ್ಲಿ ಮುಂದೆ ತೊಂದರೆ ತ್ರಾಸುಗಳ ಬರದಾಗಿರ್ತಕ್ಕಂಥ ಒಂದು ಹೆಸರದು.